ಶಾಂತಿ. ಸೊ ಇವತ್ತು ಭಾನುವಾರ ಮುರಳಿ 1/12/2024 ರಿವೈಸ್ಡ್ ಆಗಿದೆ 18 ಜನವರಿ 2003 भावना स्मृति दिन रिवाइज्ड मुरली। तो ब्राह्मण जन्म की स्मृतियों द्वारा समर्थ बन सर्व को समर्थ बन। ಸೊ ಇವತ್ತಿನ ಮುರಳಿಯ ಹೆಡ್ಡಿಂಗ್ ಆಗಿದೆ कि ಬ್ರಾಹ್ಮಣ ಜನ್ಮದ ಸ್ಮೃತಿ ಮೂಲಕ ನೀವು ಸಮರ್ಥರಾಗಿ ಸರ್ವರನ್ನು ಸಹ ಸಮರ್ಥರನ್ನಾಗಿ ಮಾಡಿ। ಇದರ ಬಗ್ಗೆ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ। तो आज चारों ओर के सर्व स्नेही बच्चों के स्नेह के मीठे मीठे याद के भिन्न भिन्न बोल स्नेह के मोती की मालाएं बाप दादा के पास अमृत वेले से भी पहले पहुंच गई है। ಬಾಬನ ಹತ್ರ ಸರ್ವ ಸ್ನೇಹಿ ಮಕ್ಕಳ ಸ್ನೇಹದ ಮಧುರವಾದಂಥ ಮಾತುಗಳಾಗಿರ್ಬೋದು, ಸ್ನೇಹದ ಬಾಬಾ ಹೇಳ್ತಾರೆ ಮುತ್ತುಗಳು ಮಾಲೆಗಳ ರೂಪದಲ್ಲಿ अमृत वेलಕ್ಕಿಂತ ಮುಂಚೆನೆ ಬಾಬನ ಹತ್ರ ತಲುಪಿದೆ। तो बच्चों का स्नेह बाप दादा को भी स्नेह के सागर में समा लेता है। ಮಕ್ಕಳ ಒಂದು ಸ್ನೇಹ ಏನಿದೆ ಬಾಬಾ ಹೇಳ್ತಾರೆ ತಂದೆಯ ನನ್ನ ಸ್ನೇಹದ ಸಾಗರದಲ್ಲಿ ಸಮಾವೇಶ ಮಾಡಿಸ್ತಾ ಇರುವಂಥದ್ದು। बाप दादा ने देखा कि हर एक बच्चे में स्नेह की शक्ति अटूट। ಬಾಬಾ ನೋಡಿದರಂತ ಏನಂತ कि ಮಕ್ಕಳ ಒಂದು ಸ್ನೇಹದ ಶಕ್ತಿ ಏನಿದೆ ಮುರಿಯದಂತೆ ಆಗಿರುವಂಥದ್ದು। ಆ ಥರ ಮಕ್ಕಳ ಸ್ನೇಹ ಇದೆ ತಂದೆ ಮೇಲೆ। तो यह स्नेह की शक्ति हर बच्चे को सहज योगी बना रही है। ಈ ಸ್ನೇಹದ ಶಕ್ತಿ ಏನಿದೆ ಪ್ರತಿಯೊಂದು ಮಗುವನ್ನ ಸಹಜ ಯೋಗಿಗಳನ್ನಾಗಿ ಮಾಡ್ತಾ ಇದೆ। स्नेह के आधार पर सर्व आकर्षणों से उपराम होकर आगे से आगे बढ़ रही है। ಸ್ನೇಹದ ಆಧಾರದ ಮೇಲೆ ಸರ್ವ ಆಕರ್ಷಣೆಗಳಿಂದ ಉಪರಾಮ ಸ್ಥಿತಿನನ್ನ ಹೊಂದುತ್ತಾ ಮಕ್ಕಳು ಮುಂದುವರಿತಾ ಇದ್ದಾರೆ। तो ऐसा एक बच्चा भी नहीं देखा कि जिसको बाप दादा द्वारा या विशेष आत्माओं द्वारा न्यारे और प्यारे स्नेह का अनुभव ना। ಈ ರೀತಿ ಒಂದು ಮಗುನು ಸಹ ಬಾಬಾ ನೋಡಿಲ್ಲ ಅಂತ ಹೇಳ್ತಾರೆ। ಈ ಬಾಬನ ಮೂಲಕ ಅಥವಾ ವಿಶೇಷ ಆತ್ಮಗಳ ಮೂಲಕ ಭಿನ್ನ ಅಥವಾ ಪ್ರಿಯ ಆಗುವಂತ ಸ್ನೇಹದ ಅನುಭೂತಿಯನ್ನ ಇಲ್ಲದೆ ಇರುವಂತ। तो हर एक ब्राह्मण आत्मा का ब्राह्मण जीवन का आदिकाल स्नेह की शक्ति द्वारा ही हुआ है। ಬಾಬಾ ವಿಶೇಷ ಪಾಯಿಂಟ್ ಹೇಳ್ತಾರೆ कि ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ಬ್ರಾಹ್ಮಣ ಜೀವನದ ಆದಿಕಾಲ ಪ್ರಾರಂಭ ಕಾಲ ಏನಿದೆಯೋ ಅದು ಸ್ನೇಹದ ಶಕ್ತಿ ಮೂಲಕನೇ प्रारंभ ಆಗಿರುವಂಥದ್ದು ಬ್ರಾಹ್ಮಣರಿಗೆ। तो ब्राह्मण जन्म की यह स्नेह की शक्ति वरदान बनकर आगे बढ़ा रही है। तो ಬ್ರಾಹ್ಮಣ ಜನ್ಮದ ಈ ಸ್ನೇಹದ ಶಕ್ತಿ ಏನಿದೆಯೋ ವರದಾನದ ರೂಪದಲ್ಲಿ ಮಕ್ಕಳನ್ನ ಅಥವಾ ಬ್ರಾಹ್ಮಣರನ್ನ ಮುಂದುವರಿಸ್ತಾ ಇದೆ। तो आज का दिन विशेष बाप और बच्चों के स्नेह का दिन है। ಸೊ ಇವತ್ತಿನ ದಿನ ಏನಾಗಿದೆ कि ವಿಶೇಷವಾಗಿ ತಂದೆ ಮತ್ತೆ ಮಕ್ಕಳ ಸ್ನೇಹದ ದಿನ ಆಗಿದೆ। तो हर एक ने अपने दिल में स्नेह के मोतियों की बहुत बहुत मालाएं बाप दादा को पहनाई। ಪ್ರತಿಯೊಬ್ಬರೂ ಸಹ ತಮ್ಮ ಹೃದಯದಲ್ಲಿ ಸ್ನೇಹದ ಮಾಲೆಗಳನ್ನ ಮುತ್ತುಗಳ ರೂಪದಲ್ಲಿ ಬಾಬನ ಕೊರಳಿನಲ್ಲಿ ಹಾಕಿದ್ದಾರೆ। और शक्तियां आज के दिन मर्ज है लेकिन स्नेह की शक्ति इमर्ज। ಬಾಬಾ ಹೇಳ್ತಾರೆ ಇವತ್ತು ದಿನ ಅನ್ಯ ಶಕ್ತಿಗಳು ಮರ್ಜ್ ಆಗಿದ್ದಾವೆ, ಬಾಕಿ ಸ್ನೇಹದ ಶಕ್ತಿ ಮಾತ್ರ ಇವತ್ತು ದಿನ ಇಮರ್ಜ್ ಆಗಿದೆ। तो बाप दादा भी बच्चों के स्नेह के सागर में आज लवलीन है। ಸೊ ಬಾಬನು ಸಹ ಮಕ್ಕಳ ಸ್ನೇಹದ ಸಾಗರದಲ್ಲಿ ಇವತ್ತು ದಿನ ಲವಲೀನರಾಗಿದ್ದಾರೆ। तो आज के दिन को स्मृति दिवस कहते हैं। स्मृति दिवस सिर्फ ब्रह्मा बाप के स्मृति दिवस नहीं। ಇವತ್ತು ದಿವಸನನ್ನ ನೀವು ಸ್ಮೃತಿ ದಿವಸ ಅಂತ ಕರೀತಿರಲ್ವ। ಸೊ ಬಾಬಾ ಹೇಳ್ತಾರೆ ಸ್ಮೃತಿ ದಿವಸ ಬರೀ ಬ್ರಹ್ಮ ತಂದೆ ಸ್ಮೃತಿ ದಿವಸ ಅಷ್ಟೇ ಅಲ್ಲ,
लेकिन बाप दादा कहते हैं आज और सदा यह याद रहे कि बाप दादा ने ब्राह्मण जन्म लेते ही आज आदि से अब तक क्या क्या ಸ್ಮೃತಿಯ ದಿಲಾಯಿ हैं ಆದ್ರೆ ಬಾಬಾ ಹೇಳ್ತಾರೆ ಬಾಬಾ ಏನ್ ಹೇಳ್ತಾರೆ ಇವತ್ತಿನಿಂದ ಸದಾ ಈ ನೆನ್ಪಿರ್ಬೇಕು ಈ ಬಾಬಾ ಬ್ರಾಹ್ಮಣ ಜನ್ಮ ತಗೊಂಡಿದ ಕೂಡ್ಲೆಯಿಂದ ಆದಿಯಿಂದ ಇಲ್ಲಿ ತನಕ ಮಕ್ಕಳಿಗೆ ಏನೇನ್ ಸ್ಮೃತಿಗಳನ್ನ ತರ್ಸರೆ ಅನ್ನುವಂಥದ್ದು ಬಾಬಾ ಹೇಳ್ತಾರೆ ನೆನ್ಪಿರ್ಬೇಕು वह स्मृतियों की माला याद कर वो बहुत बड़ी माला बन जाएगी ಒಂದು ವೇಳೆ ನೀವು ಆ ಬಾಬಾ ಏನ್ ಸ್ಮೃತಿಗಳನ್ನ ತರಿಸಿದರೆ ಆ ಸ್ಮೃತಿಗಳ ಮಾಲೆಯನ್ನ ನೀವು ನೆನಪು ಮಾಡ್ಕೊಳ್ತಾ ಇದ್ದರೆ ಬಾಬಾ ಹೇಳ್ತಾರೆ ಅದು ಬಹಳಷ್ಟು ದೊಡ್ಡ ಮಾಲೆ ಆಗಿರುತ್ತೆ तो सबसे पहली स्मृति सबको क्या मिली ಬ್ರಾಹ್ಮಣ ಜನ್ಮ ತಗೊಂಡಿದ ತಕ್ಷಣನೇ ಮೊಟ್ಟ ಮೊದಲನೇ ಸ್ಮೃತಿ ಮಕ್ಕಳಿಗೆ ಏನ್ ಸಿಕ್ಕಿದೆ पहला पाठ याद है ना ಮೊದಲನೇ ಪಾಠ ಬಾಬಾ ಹೇಳ್ತಾರೆ ನೆನಪಿದೆಯಲ್ಲ कि मैं कौन ನಾನ್ ಯಾರಾಗಿದ್ದೀನಿ तो इस स्मृति ने ही नया जन्म दिया ವೃತ್ತಿ ದೃಷ್ಟಿ ಸ್ಮೃತಿ ಪರಿವರ್ತನ್ ಕರ್ತಿ ಈ ಸ್ಮೃತಿ ಏನಿದೆ ನಾನು ಯಾರು ಅನ್ನುವಂಥದ್ದು ಇದೇ ನಮ್ಮೆಲ್ಲರಿಗೂ ಸಹ ಹೊಸ ಜನ್ಮವನ್ನ ಕೊಟ್ಟಿದೆ ಇದರಿಂದ ವೃತ್ತಿ ದೃಷ್ಟಿ ಮತ್ತೆ ಸ್ಮೃತಿ ಈ ಮೂರು ಸಹ ಪರಿವರ್ತನೆ ಅನ್ನುವಂಥದ್ದು ಮಾಡಿದೆ तो ऐसी स्मृतियां याद आते ही तो रूहानी खुशी की झलक नयनों में ಮುಖ ಮೇ ಆಹಿ ಜಾತಿ है ಇಂತಹ ಸ್ಮೃತಿ ಯಾವಾಗ ನಮಗೆ ನೆನಪು ಬರುತ್ತೆ ಸೊ ಬಾಬಾ ಹೇಳ್ತಾರೆ ಆತ್ಮಿಕ ಖುಷಿಯ ಒಂದು ಹೊಳಪು ಕಣ್ಣುಗಳಲ್ಲಿ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಲ್ಲ तो आप स्मृतियां याद करते और भक्त माला ಸಿಮರನ್ करते ಬಾಬಾ ಹೇಳ್ತಾರೆ ನೀವು ಸ್ಮೃತಿಗಳನ್ನ ನೆನಪು ಮಾಡ್ಕೊಂಡ್ರೆ ಭಕ್ತರು ಅದರ ಮಾಲೆಯನ್ನ ನಿಮ್ಮ ಮಾಲೆಯನ್ನ ಸ್ಮರಣ ಮಾಡ್ತಾ ಇರ್ತಾರೆ ಅಂದ್ರೆ ನಿಮ್ಮನ್ನ ಆ ರೀತಿ ಮಣಿಗಳ ರೂಪದಲ್ಲಿ ನೆನೆಸ್ಕೊಳ್ತಾ ಇರ್ತಾರೆ तो एक भी स्मृति अमृत वेले से कर्मयोगी बनने समय भी बार बार याद रहे तो ಬಾಬಾ ಹೇಳ್ತಾರೆ ಅಟ್ಲೀಸ್ಟ್ ಒಂದಾದ್ರೂ ಸ್ಮೃತಿ ನಿಮ್ಗೆ ಅಮೃತ್ ವೇಳೆಯಿಂದ ಹಿಡಿದು ಕರ್ಮಯೋಗಿ ಆಗುವಂತಹ ಸಮಯ ತನಕನು ಪದೇ ಪದೇ ನೆನ್ಪಿದ್ರೆ ಏನ್ ಸಿಗುತ್ತೆ ಪದೇ ಪದೇ ನೆನ್ಪಿದ್ರೆ तो ಸ್ಮೃತಿ ಸಮರ್ಥ ಸ್ವರೂಪ ಬನಾ ದೇತಿ है ಈ ಸ್ಮೃತಿ ಏನ್ ಮಾಡುತ್ತೆ ನಮ್ಮನ್ನಂದ್ರೆ ನಮ್ಮನ್ನ ಸಮರ್ಥ ಸ್ವರೂಪರನ್ನಾಗಿ ಮಾಡಿಸುತ್ತೆ ಕ್ಯೂಂಕಿ ಜೈಸಿ ಸ್ಮೃತಿ ವೈಸಿ ಸಮರ್ಥಿ ಸ್ವತಃ ಹಿ ಆತಿ ಯಾಕಂದ್ರೆ ಯಾವ ರೀತಿ ಸ್ಮೃತಿಯನ್ನ ಅಥವಾ ನೆನಪನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಬುದ್ಧಿಯಲ್ಲಿ ಅದೇ ರೀತಿ ಸಾಮರ್ಥ್ಯ ನಮ್ಮ ಮನಸ್ಸು ಬುದ್ಧಿನಲ್ಲಿ ಸ್ಪಷ್ಟವಾಗಿ ಬರುತ್ತೆ इसीलिए आज के दिन को स्मृति दिन साथ साथ समर्थ दिन कहते हैं ಅದಕ್ಕೋಸ್ಕರ ಇವತ್ತಿನ ದಿನ ಏನಿದೆ 18 ಜನವರಿ ಈ ದಿನವನ್ನ ಸ್ಮೃತಿ ದಿನ ಜೊತೆ ಜೊತೆಯಲ್ಲಿ ಇದಕ್ಕೆ ಸಮರ್ಥ ದಿನ ಅಂತಾನೂ ಸಹ ಕರೆಯಲಾಗುತ್ತೆ तो ब्रह्मा बाप सामने आते ही बाप की दृष्टि पड़ते ही आत्माओं में समर्थी आ जाती है ना ಹೇಗೆ ಬ್ರಹ್ಮ ತಂದೆ ಎದುರುಗಡೆ ಬಂದ್ ಕೂಡ್ಲೇನೆ ಅಥವಾ ಬಾಬನ ದೃಷ್ಟಿ ನಮ್ಮ ಮೇಲೆ ಬಿದ್ದ ತಕ್ಷಣನೇ ಆತ್ಮಗಳಲ್ಲಿ ಸಾಮರ್ಥ್ಯ ಅಥವಾ ಶಕ್ತಿ ಅನ್ನುವಂಥದ್ದು ಬರುತ್ತಲ್ವಾ तो सब अनुभवी है ना ಈ ವಿಷಯದಲ್ಲಿ ಎಲ್ಲರೂ ಅನುಭವಿಗಳಾಗಿದ್ರಲ್ಲ तो सभी अनुभवी है ना चाहे साकार रूप में देखा चाहे अव्यक्त रूप की पालना से पलते ಅವ್ಯಕ್ತ ಸ್ಥಿತಿ ಅನುಭವ करते ನೀವು ಭಲೆ ಸಾಕಾರ ರೂಪದಲ್ಲಿ ನೋಡಿರ್ತೀರ ಅಥವಾ ಅವ್ಯಕ್ತ ರೂಪದ ಪಾಲನೆಯನ್ನ ತಗೊಳ್ತಾ ಅವ್ಯಕ್ತ ಸ್ಥಿತಿಯ ಅನುಭವವನ್ನ ಮಾಡ್ತೀರಿ तो सेकंड में दिल से बाप दादा कहा और समर्थ स्वतः ही आ जाती है ಯಾವಾಗ ಸೆಕೆಂಡ್ ನಲ್ಲಿ ನೀವು ಹೃದಯದಿಂದ ಬಾಬಾ ಅಂತ ಹೇಳ್ತಿರೋ ಆವಾಗ ನಿಮ್ಮಲ್ಲಿ ಸಮರ್ಥ ಸ್ವರೂಪ ಅನ್ನುವಂಥದ್ದು ತಾನಾಗಿ ಬರುತ್ತೆ इसीलिए ओ समर्थ आत्माएं अब अन्य आत्माओं को अपनी समर्थी से समर्थ बनो ಅದರಿಂದ ಬಾಬಾ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇ ಆತ್ಮಗಳೇ
ಈಗ ನೀವು ನಿಮ್ಮ ಸಮರ್ಥ ಸ್ವರೂಪದಿಂದ ಅಥವಾ ಸಮರ್ಥ ಸ್ಥಿತಿಯಿಂದ ಅನ್ಯ ಆತ್ಮಗಳನ್ನು ಸಹ ಸಮರ್ಥವಂತರನ್ನಾಗಿ ಮಾಡಿ ಅಂತ. ಉಮಂಗ ಹೇನ ಹೇ ಉಮಂಗ್ ಹೇಳ್ತಾರೆ, ಎಲ್ಲರಲ್ಲಿ ಉಮಂಗ ಇದೆಯಲ್ಲ, ಇದೆಯಾ ಉಮಂಗ? ಅಸಮರ್ಥಕ್ಕೂ ಸಮರ್ಥ ಬನಾನ ಹೇನ ಹೇಳ್ತಾರೆ, ಯಾರು ಅಸಮರ್ಥರಾಗಿರ್ತಾರೆ ಅವ್ರನ್ನೇ ತಾನೇ ಸಮರ್ಥರನ್ನಾಗಿ ಮಾಡೋದು. तो बाप दादा ने देखा कि चारों ओर कमजोर आत्माओं को समर्थ बनाने का उमंग अच्छा है. ಬಾಬಾ ನೋಡಿದರಂತ ಏನಂತ, ನಾಲ್ಕಾರು ಕಡೆ ಯಾರೆಲ್ಲ ಬಲಹೀನರಾಗಿದ್ದಾರೆ ಆ ಬಲಹೀನ ಆತ್ಮಗಳನ್ನ ಸಮರ್ಥರನ್ನಾಗಿ ಮಾಡುವಂತ ಉಮಂಗ ಮಕ್ಕಳಲ್ಲಿ ಚೆನ್ನಾಗಿದೆ. तो शिवरात्रि के प्रोग्राम धूमधाम से बना रहे हैं. ಬಾಬಾ ಹೇಳ್ತಾರೆ, ಶಿವರಾತ್ರಿಯ ಪ್ರೋಗ್ರಾಮ್ ಏನಿದೆ ಮುಂದಕ್ಕೆ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಸಬ್ಕೋ ಉಮಂಗ ಹೇನ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಉಮಂಗ ಇದೆಯಲ್ಲ. तो जिसको उमंग है बस इस शिवरात्रि में कमाल करेंगे वो हाथ उठा. ಬಾಬಾ ಹೇಳ್ತಾರೆ, ಯಾರಿಗೆ ಉಮಂಗ ಇದೆಯೋ तो ಈ ಶಿವರಾತ್ರಿಯಲ್ಲಿ ಕಮಾಲ್ ಮಾಡಿ ತೋರಿಸಿ ಅಂತ. ಯಾರು ತೋರಿಸ್ತೀನಿ ಅಂತೀರಿ ಕೈ ಎತ್ತಿ. तो ऐसी कमाल जो धमाल खत्म हो जाए. ಇಂಥ ಕಮಾಲ್ ತೋರಿಸಿ ಎಲ್ಲ ಕಡೆ ಧಮಾಲ್ ಏನಿದೆಯೋ ಅದು ಸಮಾಪ್ತಿ ಆಗ್ತದೆ. ಜೈ ಜಯಕಾರ ಹೋ ಜಾए. ವಾಹ್ ವಾಹ್ ಸಮರ್ಥ ಆತ್ಮಾಯೇ ವಾಹ್. ಬಾಬಾ ಹೇಳ್ತಾರೆ, ನಾಲ್ಕಾರು ಕಡೆ ಜೈ ಜಯಕಾರ ಆಗ್ಬೇಕು. ವಾಹ್ ವಾಹ್ ಅಂತ ಸಮರ್ಥ ಆತ್ಮಗಳು ವಾಹ ಅಂತ ಸಭಿ ಜೋನ್ನೆ ಪ್ರೋಗ್ರಾಮ್ ಬನಾಯ ಹೇನ. ಎಲ್ಲ ಝೋನ್ಗಳು ಈ ರೀತಿ ಪ್ರೋಗ್ರಾಮ್ ಅನ್ನ ಮಾಡಿದ್ರಲ್ವಾ. तो पंजाब ने भी बनाया है ना, अच्छा है. भटकती हुई आत्माएं, प्यासी आत्माएं, अशांत आत्माएं, ऐसी आत्माओं को अंजलि तो दे दो. ಒಳ್ಳೆಯದು. ಬಾಬಾ ಹೇಳ್ತಾರೆ, ಅಲಿದಾಡ್ತಾ ಇರುವಂತ ಆತ್ಮಗಳಿಗೆ, ಬಾಯಾರಿಕೆ ಶಾಂತಿ ಸುಖಕ್ಕೋಸ್ಕರ ಅಥವಾ ಶಕ್ತಿಗೋಸ್ಕರ ಬಾಯಾರಿಕೆ ಇರುವಂತ ಆತ್ಮಗಳಿಗೆ, ಅಶಾಂತಿ ಆತ್ಮಗಳಿಗೆ ಬಾಬಾ ಹೇಳ್ತಾರೆ, ಸ್ವಲ್ಪ ಆದ್ರೂ ಸಹ ನೆರಳು ಅಥವಾ ಅಂಚಲಿಯನ್ನ ಕೊಡಿ ಅಂತ. फिर भी आपके भाई बहन है ना, ಹೇಳ್ತಾರೆ ನಿಮ್ಮದೇ ಸಹೋದರ ಸಹೋದರಿ ಇರಲ್ವಾ, ಸ್ವಲ್ಪ ಆದ್ರೂ ಕೊಡಿ ಅಂತಾರೆ, ಅಂಜಲಿ ಆದ್ರೂ. तो अपने भाइयों के ऊपर अपनी बहनों के ऊपर रहम आता है ना. ಬಾಬಾ ಹೇಳ್ತಾರೆ, ನಿಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ಬರುತ್ತಲ್ವಾ. देखो आजकल परमात्मा को आपदा के समय याद करते हैं. ಬಾಬಾ ಹೇಳ್ತಾರೆ, ನೋಡಿ ಈ ಸಮಯದಲ್ಲಿ ಪರಮಾತ್ಮನನ್ನ ಆಪತ್ತು ಸಮಯದಲ್ಲಿ ನೆನಪು ಮಾಡ್ತಾರೆ. लेकिन शक्तियों को देवताओं में भी गणेश है, हनुमान है और भी देवताओं को ज्यादा याद करते हैं. ಬಾಬಾ ಹೇಳ್ತಾರೆ, ಆದ್ರೆ ಶಕ್ತಿಗಳಲ್ಲಿ ದೇವತೆಗಳಲ್ಲಿ ಗಣೇಶ ಹನುಮಂತ ಇನ್ನೂ ದೇವತೆಗಳನ್ನ ಜಾಸ್ತಿ ಪರಮಾತ್ಮನಕ್ಕಿಂತ ನೆನಪು ಮಾಡ್ತಾ ಇರ್ತಾರೆ. तो वह कौन है? ಬಾಬಾ ಹೇಳ್ತಾರೆ, ಅದು ಯಾರಾಗಿದ್ದಾರೆ? आप ही हो ना. ಬಾಬಾ ಹೇಳ್ತಾರೆ, ಅದು ತಾವೇ ಅಲ್ವಾ. तो आपको रोज याद करते पुकार रही हूँ. ಬಾಬಾ ಹೇಳ್ತಾರೆ, ನಿಮ್ಮನ್ನ ದಿನಾ ನೆನಪು ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ ನಿಮ್ಗೋಸ್ಕರ. ಹೇ ಕೃಪಾಲು ದಯಾಲು ರಹಂ ಕರೋ ಕೃಪಾ ಕರೋ ಹಮಾರೆ ऊपर. ಏನಂತ ಕೂಗ್ತಾ ಇದ್ದಾರೆ? ಹೇ ಕೃಪಾಲು ಅಥವಾ ಹೇ ದಯಾಲು ಅಂತ, ನಮ್ಮ ಮೇಲೆ ಕೃಪೆ ತೋರಿಸಿ ದಯೆ ತೋರಿಸಿ ಅಂತ ದಿನಾ ನಿಮ್ಮನ್ನ ಕರೀತಾ ಇದ್ದಾರೆ. तो जरा सी एक सुख शांति की बूंद दे. ಇಷ್ಟು ಬೇಡ್ಕೊಳ್ತಾ ಇದ್ದಾರೆ, ಒಂದು ಬರೀ ಹನಿಯ ಸುಖ ಅಥವಾ ಶಾಂತಿಯ ಬಾಬಾ ಹೇಳ್ತಾರೆ ಹನಿ ಕೊಡಿ ಅಂತ, ಇಷ್ಟು ಕೊಡಿ. तो आप द्वारा एक बूंद के प्यासी है. ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ಅವರು ಆ ರೀತಿ ಬಾಯಾರಿಕೆಯಿಂದ ಒಂದೇ ಒಂದು ಹನಿಯನ್ನ ಆದ್ರೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. तो दुखियों का प्यासी आत्माओं का आवाज है, हे शक्तियां हे देव नहीं पहुंच रही है. ಬಾಬಾ ಹೇಳ್ತಾರೆ, ದುಃಖಿಗಳು ಅಥವಾ ಬಾಯಾರಿಕೆ ಇರುವಂತಹ ಆತ್ಮಗಳ ಕೂಗನ್ನ ಶಕ್ತಿಗಳ ಹತ್ರ ದೇವಗಳ ಹತ್ರ ತಲುಪ್ತಾ ಇಲ್ವಾ? पहुंच रहा है ना. ಬಾಬಾ ಹೇಳ್ತಾರೆ, ತಲುಪ್ತಾ ಇದೆಯಲ್ವಾ. तो बाप दादा जब पुकार सुनते हैं तो शक्तियों को और देवों को याद करते. ಯಾವಾಗ ಈ ರೀತಿ ಭಕ್ತರ ಕೂಗನ್ನ ಕೇಳ್ತಾ ಇರ್ತಾರೆ ಆ ಸಮಯದಲ್ಲಿ ಬಾಬಾ ವಿಶೇಷವಾಗಿ ಶಕ್ತಿಯರು ಅಥವಾ ದೇವಗಳ ದೇವತೆಗಳ ನೆನಪನ್ನ ಬಾಬಾ ಮಾಡ್ತಾ ಇದ್ದಾರೆ. तो अच्छा प्रोग्राम दादी ने बनाया है, तो बाबा को पसंद है.
ಒಳ್ಳೇದು. ಪ್ರೋಗ್ರಾಮ್ ದಾದಿ ಮಾಡಿದರೆ, ತಯಾರು ಮಾಡಿದರೆ, ಇದು ಬಾಬನಿಗೆ ಇಷ್ಟ ಆಗಿದೆ. ಸ್ಮೃತಿ ದಿವಸ್ तो सदा यही, लेकिन फिर भी आज का दिन स्मृति द्वारा सर्व समर्थ्य ವಿಶೇಷ ಪ್ರಾಪ್ತಿ. ಸ್ಮೃತಿ ದಿವಸ ಅಂತೂ ಸದಾ ಇದ್ದೇ ಇದೆ, ಆದ್ರೆ ಇವತ್ತು ದಿನ ಏನಿದೆ, ಸ್ಮೃತಿ ಮೂಲಕ ಸರ್ವ ಸಮರ್ಥಿಗಳನ್ನ ವಿಶೇಷವಾಗಿ ಪ್ರಾಪ್ತಿ ಮಾಡಿಕೊಂಡಿದೆ. अब कल से शिवरात्रि तक बाप दादा चारों ओर के बच्चों को कहते हैं कि ಇವತ್ತಿನಿಂದ ಹೇಳ್ತಾರೆ ಶಿವರಾತ್ರಿ ತನಕ ಬಾಬಾ ನಾಲ್ಕಾರು ಕಡೆಯ ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಏನಂತ, कि विशेष दिन यही लक्ष्य रखो कि ज्यादा से ज्यादा ಆತ್ಮಾओं को ಬಾಬಾ ಹೇಳ್ತಾರೆ ಇದೇ ಒಂದು ವಿಶೇಷವಾದಂತ ಲಕ್ಷ್ಯವನ್ನ ಇಟ್ಕೊಳ್ಳಿ. ಜಾಸ್ತಿ ಅಂದ್ರೆ ಜಾಸ್ತಿ, ಅನೇಕ ಆತ್ಮಗಳ ತನಕ ಮನ್ಸಾ ದ್ವಾರ, ವಾಣಿ ದ್ವಾರ, या ಸಂಬಂಧ ಸಂಪರ್ಕ ದ್ವಾರ, ಕಿಸಿ ಬಿ ವಿಧಿ ಸೆ ಬಾಬಾ ಹೇಳ್ತಾರೆ ಮನಸ್ಸಿನಿಂದ ಆಗಿರ್ಬೋದು, ವಾಣಿಯಿಂದ ಅಥವಾ ಸಂಬಂಧ ಸಂಪರ್ಕದ ಮೂಲಕ ಯಾವುದಾದ್ರೂ ಒಂದು ವಿಧಿನನ್ನು ಅವಲಂಬಿಸಿ ಸಂದೇಶ ರೂಪಿ ಅಂಚಲಿ ಜರೂದೇನ, ಎಲ್ಲ ಆತ್ಮಗಳಿಗೆ ಸಂದೇಶ ರೂಪಿ ನೆರಳನ್ನ ಅಥವಾ ಒಂದು ಅಂಚಲಿಯನ್ನ ಆತ್ಮಗಳಿಗೆ ಕೊಡಿ ಅಂತ ಬಾಬಾ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ತೋ ಅಪನಾ ಉಲಹನ ಉತಾರ್ದು, ಏನ್ ನಿಮ್ಮ ಮೇಲೆ ಏನ್ ದೂರಿದೆ ಕಿ ಇವರು ನಮಗೆ ಏನ್ ಕೊಡ್ತಾ ಇಲ್ಲ ಅನ್ನುವಂಥ ದೂರನ್ನ ಬಾಬಾ ಹೇಳ್ತಾರೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಮುಗಿಸ್ಕೊಳ್ಳಿ. तो बच्चे सोचते हैं अभी विनाश की डेट तो दिखाई नहीं देती है, तो कभी भी उल्हाना पूरा कर लेंगे. ಮಕ್ಕಳಾದ್ರೆ ಯೋಚನೆ ಮಾಡ್ತಾ ಇದ್ದೇನೆ ಅಂತ, ವಿನಾಶದ ಡೇಟ್ ಅಂತೂ ಏನು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ಏನು ಉಲ್ಹನ ಅಥವಾ ದೂರು ಏನಿದೆಯೋ ಅದು ಯಾವಾಗಾದ್ರೂ ಪೂರ್ಣ ಮಾಡ್ಕೊಳ್ಳೋಣ ಅಂತ ಮಕ್ಕಳು ಯೋಚನೆ ಮಾಡ್ತಾರೆ. अगर अभी से उल्हाना पूरा नहीं करेंगे तो यह भी उल्हाना मिलेगा कि आपने पहले क्यों नहीं बताया. ಆದ್ರೆ ಬಾಬಾ ಹೇಳ್ತಾರೆ ನೀವು ಈಗ್ಲಿಂದನೇ ಆ ಒಂದು ದೂರುಗಳನ್ನ ಪೂರ್ಣ ಮಾಡ್ಕೊಂಡಿಲ್ಲ ಅಂದಾಗ ಬಾಬಾ ಹೇಳ್ತಾರೆ ಆವಾಗ ಇನ್ನೂ ಲಾಸ್ಟ್ ಅಲ್ಲಿ ನಿಮ್ಮನ್ನ ದೂರ್ತಾರೆ, ಏನಂತ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಮ ಮೇಲೆ, ಮೊದ್ಲೇ ನಮ್ಗೆ ಯಾಕೆ ಹೇಳಿಲ್ಲ. ಹಮ್ ಬಿ ಕುಚ್ ತೋ ಬನಾ ದೇತೆ, ಇಲ್ಲ ಅಂದ್ರೆ ಏನೋ ನಾವು ಮೊದ್ಲೇ ಏನಾದ್ರೂ ಮಾಡ್ಕೊಳ್ತಿದೀವಿ ಮುಂಚೆ ಹೇಳಿದ್ರೆ. फिर तो सिर्फ अहो प्रभु कहेंगे, इसीलिए उन्हें भी कुछ ना कुछ तो वर्षों की अंचली लेने दो. ಅದಕ್ಕೋಸ್ಕರ ಇಲ್ಲಾಂದ್ರೆ ಲಾಸ್ಟ್ ನಲ್ಲಿ ಹೇ ಪ್ರಭು ಅಂತ ಹೇಳಿ ಮುಗಿಸಿರುತ್ತೆ. ಆ ಕಾರಣದಿಂದ ಮೊದಲೇ ಬಂದ್ರೆ ಸ್ವಲ್ಪ ಏನಾದ್ರೂ ಒಂದು ಆಸ್ತಿಯ ಒಂದು ಅಂಚಲಿ ಆದ್ರೂ ತಗೊಳ್ಳಿ ಅಂತ. तो उनको भी कुछ समय दो. ನಾವ್ ಹೇಳ್ತಾರೆ ಈಗ ನೀವು ಅವ್ರಿಗೆ ಏನಾದ್ರೂ ಸಂದೇಶ ಕೊಟ್ರೆ ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಸಮಯ ಆದ್ರೂ ಸಿಗುತ್ತೆ ಒಂದು ಸ್ವಲ್ಪ ಆಸ್ತಿಯನ್ನ ತಗೊಳಕ್ಕೆ. तो एक बूंद से भी प्यास तो बुझाओ, प्यास के लिए एक बूंद भी बहुत महत्व वाली होती. ಬಾಬಾ ಹೇಳ್ತಾರೆ ಒಂದು ಹನಿಯ ಬಾಯಾರಿಕೆಯನ್ನ ತುಂಬಿಸಿ ಅಂತ. ಯಾಕಂದ್ರೆ ಬಾಯಾರಿಕೆ ಇರುವಂತವ್ರಿಗೆ ಅಟ್ಲೀಸ್ಟ್ ಒಂದು ಹನಿನೂ ಸಹ ಬಹಳ ಮಹತ್ವವನ್ನ ಕೊಡುತ್ತೆ. तो यही प्रोग्राम है ना कि कल से लेके बाप दादा भी हरी झंडी नहीं नगाड़ा बजा रहे हैं. ಬಾಬಾ ಹೇಳ್ತಾರೆ ಇದೇ ಪ್ರೋಗ್ರಾಮ್ ಅಲ್ವಾ. ಸೊ ನಾಳೆಯಿಂದ ಬಾಬಾ ಹೇಳ್ತಾರೆ ಬರೀ ಗ್ರೀನ್ ಬಾವುಟ ಅಲ್ಲ, ಬಾಬಾ ಹೇಳ್ತಾರೆ ನಾಳೆಯಿಂದ ನಗಾಡೆಯನ್ನ ಬಾರಿಸಲಾಗುತ್ತೆ ಆತ್ಮಗಳಕ್ಕೆ. ಹೇ ತೃಪ್ತ ಆತ್ಮಯೇ ಸಂದೇಶದು ಸಂದೇಶ. ಬಾಬಾ ನಮಗೆ ಹೇಳ್ತಾ ಇದ್ದಾರೆ ಹೇ ತೃಪ್ತ ಆತ್ಮಗಳೇ ಎಲ್ಲ ಆತ್ಮಗಳಿಗೆ ಸಂದೇಶವನ್ನ ಸಾರಿಸಿ, ಎಲ್ಲಾ ಕಡೆನೂ ಸಹ ಸಂದೇಶದ ನಗಾಡಿಯನ್ನ ಬಾರಿಸಿ ಅಂತ. कम से कम शिवरात्रि पर बाप के बर्थडे का मुख तो मीठा करे. ಬಾಬಾ ಹೇಳ್ತಾರೆ ಕಡಿಮೆ ಅಂದ್ರೆ ಕಡಿಮೆ ಅಟ್ಲೀಸ್ಟ್ ಶಿವರಾತ್ರಿ ತನಕ ಬಾಬನ ಬರ್ತ್ಡೇ ದಿನ ಬಾಯಂತೂ ಸಿಹಿ ಮಾಡ್ಕೊಳ್ಳಿ. ಕಿ ಹಮೇ ಸಂದೇಶ ಮಿಲ್ ಗಯಾ ಹೈ. ಏನು ಸಿಹಿ ಮಾಡ್ಕೊಳ್ಳೋದು ಅಂದ್ರೆ ನಮ್ಮೆಲ್ಲರಕ್ಕೆ ತಂದೆಯ ಬಂದಿದ್ದಾರೆ ಅನ್ನುವಂತಹ ಸಂದೇಶ ಸಿಕ್ಕಿದೆ ಅಂತ. ಸೊ ಯ ದಿಲ್ಖುಷ್ ಮಿಠಾಯಿ ಸಭಿ ಕೋ ಸುನಾओ और खिलाओ. ಈ ದಿಲ್ಖುಷ್ ಮಿಠಾಯಿ ಏನಿದೆಯೇ ಬಾಬಾ ಹೇಳ್ತಾರೆ ಈ ಸ್ವೀಟ್ ಅನ್ನ ಎಲ್ಲರಿಗೂ ಹಂಚಿ ತಿನ್ಸಿ ಅಂತ. साधारण शिवरात्रि नहीं मनाना, कुछ कमाल करके दिखाना. ಉಮಂಗ್ ಹೇನ ಬಾಬಾ ಹೇಳ್ತಾರೆ ಸಾಧಾರಣ ಶಿವರಾತ್ರಿಯನ್ನ ಆಚರಣೆ ಮಾಡೋದಲ್ಲ ಈ ಸರಿ. ಬಾಬಾ ಹೇಳ್ತಾರೆ ಏನಾದ್ರೂ ಒಂದು
ಕಮಾಲ್ ಮಾಡಿ ತೋರಿಸಿ ಅಂತ. ಎಲ್ಲರಿಗೂ ಉಮ್ಮಂಗ ಇದೆಯಲ್ವಾ? तो पहली लाइन को है बाबा ಮೊದಲನೇ ಲೈನ್ ಕೂತ್ಕೊಂಡಿರೋರ್ಗೆ ಎಲ್ಲರಿಗೂ ಇದೆಯಲ್ಲ. बहुत धूम मचा, कम से कम यह तो समझे कि शिवरात्रि का इतना बड़ा महत्व. ಬಹಳ ವಿಜೃಂಭಣೆಯಿಂದ ಸೇವೆ ಮಾಡಿ. ಕಡಿಮೆ ಅಂದ್ರೆ ಕಡಿಮೆ ಬಾಬಾ ಈ ರೀತಿ ಶಿವರಾತ್ರಿ ತನಕ ಬಾಬಾ ಇದರ ಮಹತ್ವವನ್ನ ಬಹಳಷ್ಟು ಜನ ತಿಳ್ಕೊಳ್ಳುವಂಥದ್ದು. तो हमारे बाप का जन्मदिन है, सुन के ಖುಷಿ तो ಮನ, ನಮ್ಮ ತಂದೆಯ ಜನ್ಮದಿನ ಆಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಖುಷಿಯನ್ನ ಆಚರಣೆ ಮಾಡೋ ತರ ಮಾಡಿ ಅಂತ ಈ ಶಿವರಾತ್ರಿನನ್ನ. तो बाप दादा ने देखा कि अमृत वेले मेजॉरिटी का याद और ईश्वरीय प्राप्तियों का नशा बहुत अच्छा रहता है. ಬಾಬಾ ನೋಡಿದರಂತೆ ಏನಂತ, कि ಅಮೃತ ವೇಳೆಯಲ್ಲಿ ಮೆಜಾರಿಟಿ ಮಕ್ಕಳ ನೆನಪು ಮತ್ತೆ ಈಶ್ವರೀಯ ಪ್ರಾಪ್ತಿಯ ನಶೆ ಏನಿದೆಯೋ, ಮೆಜಾರಿಟಿ ಮಕ್ಕಳ ನೆನಪು ಮತ್ತೆ ಈಶ್ವರೀಯ ಪ್ರಾಪ್ತಿಯ ನಶೆ ಬಹಳಷ್ಟು ಚೆನ್ನಾಗಿರುತ್ತೆ. लेकिन आधरे कर्म योगी की स्टेज में जो अमृत वेले का नशा है, आधरे ಯಾವಾಗ ಕರ್ಮ ಯೋಗಿಯ ಸ್ಟೇಜ್ಗೆ ಬರ್ತಾರೆ ಆ ಸಮಯದಲ್ಲಿ ಏನು ಅಮೃತ ವೇಳೆಯ ನಶೆ ಇತ್ತೋ ಉಸ್ಸೆ ಅಂತರ ಪಡ್ ಜಾತಾ है. तो ಅದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಮೃತ ವೇಳೆ ಸ್ಟೇಜ್ಗೆ ಮತ್ತೆ ಕರ್ಮಯೋಗಿ ಸ್ಟೇಜಿಗೆ ಬಂದಾಗ ಈ ಎರಡರಲ್ಲಿ ಬಾಬಾ ಹೇಳ್ತಾರೆ ಸ್ಟೇಜಿನ ವ್ಯತ್ಯಾಸ ಅನ್ನುವಂಥದ್ದು ಮಕ್ಕಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾರಣ ಕ್ಯಾ ಹೈ? ಇದಕ್ಕೆ ಕಾರಣ ಏನು? कर्म करते सोल कॉन्शियस और कर्म कॉन्शियस दोनों रहता है. ಯಾಕಂದ್ರೆ ಬಾಬಾ ಕಾರಣ ಹೇಳ್ತಾರೆ, ಕರ್ಮ ಮಾಡ್ತಾ ಆತ್ಮ ಕಾನ್ಶಿಯಸ್ ಮತ್ತೆ ಕರ್ಮ ಕಾನ್ಶಿಯಸ್ ಎರಡನ್ನೂ ಸಹ ಮಿಕ್ಸ್ ಆಗಿರುತ್ತೆ. ನನ್ನ ಆತ್ಮ ಅನ್ನುವಂಥದ್ದು ಜೊತೆ ಜೊತೆಯಲ್ಲಿ ಕರ್ಮದ ಒಂದು ಕಾನ್ಶಿಯಸ್ ಸಹ ಆ ಸಮಯದಲ್ಲಿ ಮಿಕ್ಸ್ ಆಗಿರುತ್ತೆ. इसकी विधि है कर्म करते मैं आत्मा कौन सी आत्मा हूँ वो तो जानते ही हो ना. ಆದ್ರೆ ಇದರ ವಿಧಿ ಏನಾಗಿದೆ ಆಕ್ಚುಲಿ ಕರ್ಮ ಮಾಡುವಂಥದ್ದು ಅಂದ್ರೆ, ಕರ್ಮ ಮಾಡ್ತಾ ನಾನು ಆತ್ಮ ಆಗಿದ್ದೇನೆ, ಆದ್ರೆ ನಾನು ಎಂತಹ ಆತ್ಮ ಆಗಿದ್ದೇನೆ, ಕೌನ್ಸಿ ಆತ್ಮ ಓತು ಜಾನ್ತೆ ಹೋ ನಾ, ನಾನು ಎಂತ ಆತ್ಮ ಆಗಿದ್ದೀನಿ ಅನ್ನುವಂಥದ್ದು ಗೊತ್ತೇ ಇದೆಯಲ್ವಾ. तो जो भिन्न भिन्न आत्माओं के स्वमान मिले हुए हैं, ಭಾವನಿಂದ ನಿಮಗೆ ಭಿನ್ನ ಭಿನ್ನವಾದಂತಹ ಆತ್ಮಗಳ ಸ್ವಮಾನ ಏನ್ ಸಿಕ್ಕಿದೆ ನಿಮಗೆ, ಬಾಬಾ ಹೇಳ್ತಾರೆ ಆ ಸ್ವಮಾನದ ಅನುಸಾರವಾಗಿ ಭಿನ್ನ ಭಿನ್ನ ಸ್ವಮಾನಗಳು ಏನ್ ಸಿಕ್ಕಿದಾವೆ. ಬಾಬಾ ಹೇಳ್ತಾರೆ ಯ कर्मेंद्रिय कर्मचारी है, कर्म करने वाले हूँ. यह कर्मेंद्रिय कर्मचारी है लेकिन कर्मचारियों से कर्म करने वाली मैं करावनहार न्यारी हूँ. ಈ ರೀತಿ ಅನುಭವ ಮಾಡಿ ಅಂತಾರೆ ಬಾಬಾ ಕಿ ನಾನು ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವಂತಹ ಈ ಕರ್ಮೇಂದ್ರಿಯಗಳ ಕರ್ಮಚಾರಿ ಆಗಿದ್ದೀನಿ. ಆದ್ರೆ ಕರ್ಮಚಾರಿ ಕರ್ಮ ಮಾಡಿಸ್ತಾ ನಾನು ಕರಾವನ್ಹಾರ್ ಹೋ ನ್ಯಾರಿ ಹೋ, ನಾನು ಮಾಡಿಸುವಂತಹ ಆತ್ಮ ಆಗಿದ್ದೀನಿ, ಭಿನ್ನವಾಗಿದ್ದೀನಿ ಈ ಕರ್ಮಚಾರಿಗಳಿಂದ ಅರ್ಥಾತ್ कर्मेंद्रियಗಳಿಂದ. क्या लौकिक में भी डायरेक्टर अपने साथियों से निमित्त सेवा करने वालों से सेवा कराते, डायरेक्शन देते, ड्यूटी बजाते भूल जाता है क्या मैं डायरेक्टर. ಲೌಕಿಕದಲ್ಲಿನೂ ಸಹ ಉದಾಹರಣೆ ತಗೊಂಡ್ರೆ ಯಾವುದೇ ಒಬ್ಬ ಡೈರೆಕ್ಟರ್ ತನ್ನ ಜೊತೆಗಾರನಿಂದ ಅಥವಾ ನಿಮಿತ್ತ ಸೇವಾಧಾರಿಗಳಿಂದ ಸೇವೆ ಮಾಡಿಸ್ತಾ ಡೈರೆಕ್ಷನ್ ಅನ್ನ ಕೊಡ್ತಾ ಅಥವಾ ತನ್ನ ಡ್ಯೂಟಿನನ್ನ ಪಾಲನೆ ಮಾಡ್ತಾ ಇನ್ನೇನಾದ್ರೂ ಮರ್ತೋಗ್ತಾನ ಕಿ ನಾನು ಡೈರೆಕ್ಟರ್ ಆಗಿದ್ದೀನಿ ಅಂತ. तो अपने को करावनहार शक्तिशाली आत्मा हूँ यह समझकर कार्य कर. ಅದರಿಂದ ನಿಮ್ಮನ್ನ ನೀವು ಬಾಬಾ ಹೇಳ್ತಾರೆ ನಾನು ಕರಾವನ್ಹಾರ್ ಶಕ್ತಿಶಾಲಿ ಆತ್ಮ ಅಂತ ತಿಳ್ಕೊಂಡು ನಿಮ್ಮ ಕಾರ್ಯವನ್ನ ಮಾಡಿ. तो यह आत्मा और शरीर वह ಕರನ್ಹಾರ್ है. ಬಾಬಾ ಹೇಳ್ತಾರೆ ಆತ್ಮ ಮತ್ತೆ ಶರೀರ ಕರನ್ಹಾರ ಆಗಿದೆ, ವ ಕರಾವನ್ಹಾರ್ ಹೇ ಯ ಸ್ಮೃತಿ ಮರ್ಜ್ ಹೋ ಜಾತಿ. ಆದ್ರೆ ಕರ್ಮ ಮಾಡ್ತಾ ಏನಾಗ್ತಾ ಇದೆ ಅಂದ್ರೆ ನಾನು ಕರಾವನ್ಹಾರ ಆಗಿದ್ದೀನಿ, ಈ ಶರೀರ ಕರನ್ಹಾರ ಆಗಿದೆ ಅನ್ನುವಂತ ಸ್ಮೃತಿ ಮಧ್ಯ ಮಧ್ಯದಲ್ಲಿ मर्ज ಆಗ್ತಾ ಇದೆ. तो आप सबको पुराने बच्चों को मालूम है ना, ब्रह्मा बाप ने शुरू शुरू में क्या अभ्यास किया.
ಬಾಬಾ ಹೇಳ್ತಾರೆ ನಿಮ್ಮೆಲ್ಲರಿಗೂ ಸಹ ಮತ್ತೆ ಹಳೆ ಮಕ್ಕಳಿಗೆ ಇದೆಯಲ್ಲ, ಆರಂಭದಲ್ಲಿ ಬ್ರಹ್ಮ ಬಾಬಾ ಯಾವ ರೀತಿ ಅಭ್ಯಾಸವನ್ನ ಈ ವಿಷಯದ ಮೇಲೆ ಮಾಡಿದ್ದಾರೆ. तो अभी सारी ಡೈರಿ ಮೇ ಏಕ್ ಹಿ ಶಬ್ದ, ಇಡೀ ಡೈರಿ ಬಾಬಂದು ಓಪನ್ ಮಾಡಿದ್ರೆ ಒಂದೇ ಶಬ್ದ ಬರುತ್ತೆ, कि मैं भी आत्मा, जसोदा भी आत्मा, या बच्चे भी आत्मा, आत्मा है यह ಫೌಂಡೇಶನ್ ಸದಾ ಕಾ ಅಭ್ಯಾಸ ಕಿಯಾ. ಬಾಬಾ ಪ್ರಾರಂಭದಲ್ಲಿ ಡೈರಿಯಲ್ಲಾಗಿರ್ಬೋದು, ಗೋಡೆಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಸಹ ಬರ್ದು ಕಿ ನಾನು ಒಂದು ಆತ್ಮ, ಜಶೋದನೂ ಆತ್ಮ, ಈ ಮಕ್ಕಳನ್ನು ಸಹ ಆತ್ಮ ಆಗಿದ್ದಾರೆ, ಆತ್ಮ ಅಂತ ಈ ಆತ್ಮದ ಪ್ರಾಕ್ಟೀಸ್ ಅನ್ನ ಫೌಂಡೇಶನ್ ಏನಿದೆ ಬಹಳ ಪಕ್ಕಾ ಮಾಡಿಕೊಂಡು ಅಭ್ಯಾಸ ಮಾಡಿದ್ರಲ್ವಾ. ತೋ ಯ ಪೆಹಲಾ ಪಾಠ ಮೈ ಕೌನ್, ಸೊ ಅದರಿಂದ ಈ ಮೊದಲನೇ ಪಾಠ ನಾನು ಯಾರಾಗಿದ್ದೀನಿ ಇಸ್ಕಾ ಬಾರ್ ಬಾರ್ ಅಭ್ಯಾಸ ಚಾಹಿಯೆ. ಸೊ ನಾನು ಯಾರಾಗಿದ್ದೀನಿ ಅನ್ನುವಂಥದ್ದು ಇದು ಪದೇ ಪದೇ ನಿಮಗೆ ಅಭ್ಯಾಸ ಬೇಕಾಗಿದೆ. ಚೆಕಿಂಗ್ ಚಾಹಿಯೆ, ऐसे नहीं मैं तो हूं ही ಆತ್ಮ, ಆದ್ರೆ ಮಧ್ಯದಲ್ಲಿ ಚೆಕಿಂಗ್ ಮಾಡ್ಕೊಳ್ತಾ ಇರ್ಬೇಕಾಗಿದೆ. ಈ ರೀತಿ ತಿಳ್ಕೊಳ್ಳೋದಲ್ಲ ನಾನಂತ ಇರೋದೇ ಆತ್ಮ ಅಂತ ಇಲ್ಲ. ಅನುಭವ ಕರೆ कि मैं ಆತ್ಮ ಕರಾವನಹಾರ್ ಬನ್ ಕರಂ ಕರಾ ರಹಿ ಹೂಂ. ಕರ್ಮದ ಮಧ್ಯದಲ್ಲಿ ಈ ರೀತಿ ಅನುಭವವನ್ನ ಮಾಡಬೇಕಾಗಿದೆ. ನಾನು ಆತ್ಮ ಕರಾವನಹಾರ ಆಗಿ ಈ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡಿಸ್ತಾ ಇದ್ದೀನಿ. ಕರನ್ಹಾರ್ ಆತ್ಮ ಅಲಗ್ ಹೈ, ಕರಾವನ್ಹಾರ್ ಅಲಗ್ ಹೈ. ಮಾಡಿಸುವಂತಹ ನಾನು ಆತ್ಮ ಬೇರೆ ಆಗಿದ್ದೀನಿ, ಮಾಡ್ತಾ ಇರುವಂತಹ ಈ ಶರೀರ ಬೇರೆ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಅನುಭವ ಆಗ್ಬೇಕು ಕರ್ಮದ ಮಧ್ಯದಲ್ಲಿ. तो ब्रह्मा बाप का दूसरा अनुभव भी सुना है ना कि कर्मेंद्रिಯ कर्मचारी है. ಬ್ರಹ್ಮ ಬಾಬನ ಇನ್ನೊಂದು ಅನುಭವನೂ ಸಹ ಕೇಳಿದ್ರಲ್ವಾ, ಕಿ ಈ ಕರ್ಮೇಂದ್ರಿಯ ಕರ್ಮಚಾರಿ ಆಗಿದ್ದಾರೆ. तो रोज रात की ಕಚೇರಿ ಸುನಿ है ना. ಬಾಬಾ ದಿನ ರಾತ್ರಿ ಮಲಗಕ್ಕಿಂತ ಮುಂಚೆ ಸಭೆಯನ್ನ ನಡೆಸ್ತಾ ಇದ್ರಲ್ವಾ. ಸೊ ಎಲ್ಲ ಕರ್ಮೇಂದ್ರಿಯಗಳನ್ನ ಕರೆಸಿ ಆ ಕರ್ಮೇಂದ್ರಿಯಗಳ ಹಾಲ್ಚಾಲ್ನನ್ನ ಅಥವಾ ಅದರದ ಒಂದು ಬಾಗೋಗುಗಳನ್ನ ಇಡೀ ದಿನದಲ್ಲಿ ಏನ್ ಮಾಡಿದೆ ಅಂತ ವಿಚಾರಿಸ್ಕೊಳ್ತಾ ಇದ್ರಲ್ವಾ. तो मालिक बन इन कर्मेंद्रियों रूपी कर्मचारियों से हालचाल पूछा है ना. ಎಲ್ಲರ ಹತ್ರ ಕೇಳ್ತಿದ್ರಲ್ಲ ಬಾಬಾ, ಈ ಕರ್ಮಚಾರಿಗಳು ಇಡೀ ದಿನದಲ್ಲಿ ಏನೇನ್ ಕೆಲಸ ಮಾಡಿದೆ, ಹೇಗ್ ಮಾಡಿದ್ದೇವೆ ಅಂತ. तो जैसे ब्रह्मा बाप ने यह अभ्यास फाउंडेशन बहुत पक्का किया, ಹೇಗೆ ಬ್ರಹ್ಮ ತಂದೆ ಈ ಅಭ್ಯಾಸವನ್ನ ಬಾಬಾ ಹೇಳ್ತಾರೆ ತನ್ನ ಫೌಂಡೇಶನ್ ಏನಿದೆ ಈ ಅಭ್ಯಾಸದ ಫೌಂಡೇಶನ್ ಅನ್ನ ಬಹಳ ಪಕ್ಕಾ ಮಾಡ್ಕೊಂಡಿದ್ರು. इसीलिए जो बच्चे लास्ट में भी साथ रहे उन्होंने क्या अनुभव किया. ಅದರಿಂದ ಯಾವ ಮಕ್ಕಳು ಲಾಸ್ಟ್ ತನಕ ಜೊತೆಯಲ್ಲಿದ್ರು ಏನ್ ಅನುಭವ ಮಾಡಿದ್ರು, कि बाप कार्य करते भी शरीर में होते हुए भी ಅಶರೀರಿ ಸ್ಥಿತಿ में चलते फिरते अनुभव होता रहा. ಆ ಮಕ್ಕಳಿಗೆ ಏನ್ ಅನುಭವ ಆಗಿದೆ ಅಂತ ಬಾಬಾ, ಕಾರ್ಯ ಮಾಡ್ತಾ ಇದ್ರು ಸಹ ಶರೀರದಲ್ಲಿ ಇದ್ರೂ ಸಹ ಅಶರೀರಿ ಸ್ಥಿತಿಯಲ್ಲಿ ನಡೀತಾ ಓಡಾಡ್ತಾ ಭಿನ್ನವಾದಂತ ಸ್ಥಿತಿನನ್ನ ಅನುಭವ ಮಾಡ್ತಾ ಇದ್ರಲ್ಲ ಬಾಬಾ. तो चाहे कर्म का हिसाब भी चुक्तु करना पड़ा, ಕರ್ಮದ ಲೆಕ್ಕಾಚಾರ ಅರ್ಥಾತ್ ಕಾಯಿಲೆದೂ ಸಹ ಚುಕ್ತು ಮಾಡ್ಬೇಕಾಗಿರುವಂತದ್ದು ಮಾಡ್ತಾ ಇದ್ರು. ಲೇಕಿನ್ ಸಾಕ್ಷಿ ಹೋಗ್ಕರ್ಕೆ ನಾ ಸ್ವಯಂ ಕರ್ಮ ಕೆ ಹಿಸಾಬ್ಗೆ ವಶ ರಹಕರ್ಕೆ, ಆದ್ರೆ ಆ ಲೆಕ್ಕಾಚಾರವನ್ನ ಸಾಕ್ಷಿಯಾಗಿ ಚುಕ್ತು ಮಾಡ್ತಾ ಇದ್ರೆ ವಿನಃ ಅದಕ್ಕೆ ವಶರಾಗಿ ಲೆಕ್ಕಾಚಾರ ರೂಪದಲ್ಲಿ ಚುಕ್ತು ಮಾಡಿ. ನಾ ಅವರೊಂಕು ಕರ್ಮ ಕೆ ಹಿಸಾಬ್ ಕಿತಾಬ್ ಚುಕ್ತು ಹೋನೆ ಕಾ ಅನುಭವ ಕರಾಯ. ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಸಹ ಲೆಕ್ಕಾಚಾರ ಚುಕ್ತು ಮಾಡ್ತಾ ಇದೀನಿ ಅಂತ ಅನುಭವನೂ ಸಹ ಮಾಡಿಸ್ಲಿಲ್ಲ. तो आपको मालूम पड़ा कि ब्रह्मा बाबा अव्यक्त हो रहा है, नहीं मालूम पड़ा है ना. ಗೊತ್ತಾಗಿದೆ ಅವಾಗ कि ಬ್ರಹ್ಮ ಬಾಬಾ ಅವ್ಯಕ್ತರಾಗ್ತಾ ಇದ್ರು ಲಾಸ್ಟ್ ಮೂಮೆಂಟ್ ನಲ್ಲಿ, ಕೊನೆ ಮೂಮೆಂಟ್ ಇಲ್ಲ ಅಲ್ವಾ, ಗೊತ್ತಾಗ್ಲಿಲ್ಲ ಅಲ್ವಾ. तो इतना न्यारा साक्षी अशरीरी अर्थात कर्मातीत स्टेज बहुत काल से अभ्यास की. ಬಾಬಾ ಹೇಳ್ತಾರೆ ಇಷ್ಟು ಭಿನ್ನ ಶರೀರದಿಂದ ಅಥವಾ ಕರ್ಮಗಳ ಲೆಕ್ಕಾಚಾರದಿಂದ ಇಷ್ಟು ಭಿನ್ನ ಸಾಕ್ಷಿ ಮತ್ತೆ ಅಶರೀರಿ ಅರ್ಥಾತ್ ಕರ್ಮಾತೀತ ಸ್ಟೇಜ್ ನನ್ನ ಬಹಳ ಕಾಲದಿಂದ ಅಭ್ಯಾಸ ಮಾಡ್ತಾ ಬಂದಿತ್ತು. ತಬಿತು ಅಂತ್ ಮೇ ಬಿ ವಹಿ ಸ್ವರೂಪ್ ಅನುಭವ. ಆ ಕಾರಣದಿಂದನೇ ಅಂತಿಮದಲ್ಲಿನೂ ಸಹ ಅದೇ ಕರ್ಮಾತೀತ ಸ್ಟೇಜ್ ಅನ್ನ ಅನುಭವ ಆಗಿತ್ತು. तो यह बहुत काल का अभ्यास
ಕಾಮ್ಯ ಅಂತ. ಯಾಕಂದ್ರೆ ಇದು ಬಹಳ ಕಾಲದ ಅಭ್ಯಾಸನೇ ಕೊನೆಯಲ್ಲಿ ಕೆಲಸಕ್ಕೆ ಬರುತ್ತೆ. तो ऐसे नहीं कि सोचो कि अंत में ದೇಹಾಭಿಮಾನ छोड़ देंगे नहीं, ಈ ರೀತಿ ಯೋಚನೆ ಮಾಡುವಂಥದ್ದು ನಾನು ಅಂತಿಮ ಸಮಯದಲ್ಲಿ ದೇಹಾಭಿಮಾನವನ್ನ ಬಿಡ್ತೀನಿ नहीं। बहुत काल का अशरीरीपन का देह से न्यारा करनहार करावनहार ಸ್ಥಿತಿ का ಅನುಭವ चाहिए। ಇದು ಬಹಳ ಕಾಲದ ಅಶರೀರಿತನದ ದೇಹದಿಂದ ಭಿನ್ನ करावनहार ಸ್ಥಿತಿಯ अनुभव ಬೇಕಾಗಿದೆ। तो अंतकाल चाहे जवान है, चाहे बूढ़ा है, चाहे तंदुरुस्त है, चाहे बीमार है। ಬಾಬಾ ಹೇಳ್ತಾರೆ ಅಂತ್ಯಕಾಲ ಬಲೆ ಯುವಕರಾಗಿರ್ಬೋದು, ಮುದುಕರಾಗಿರ್ಬೋದು, ಆರೋಗ್ಯವಂತರಾಗಿರ್ಬೋದು, ಕಾಯಿಲೆ ಇರ್ಬೋದು। ಬಾಬಾ ಹೇಳ್ತಾರೆ ಕಿಸ್ಕಾ ಭಿ ಕಭಿ ಭಿ ಆ ಸಕ್ತಾ ಹೈ, ಯಾಕಂದ್ರೆ ಅಂತ್ಯ ಯಾರದನ್ನೂ ಸಹ ಯಾವಾಗ ಬೇಕಾದ್ರೂ ಯಾವ ಸ್ಥಿತಿಯಲ್ಲಿ ಬೇಕಾದ್ರೂ ಬರ್ಬೋದು। इसीलिए बहुत काल ಸಾಕ್ಷಿಪನ್ ಕೆ ಅಭ್ಯಾಸ ಪರ್ ಅಟೆನ್ಷನ್ ದೋ, ಆ ಕಾರಣದಿಂದ ಬಹಳ ಕಾಲದ ಸಾಕ್ಷಿತನದ ಸ್ಟೇಜ್ ಮೇಲೆ ಅಭ್ಯಾಸದ ಮೇಲೆ ಗಮನವನ್ನ ಅಟೆನ್ಷನ್ ಅನ್ನ ಕೊಡಿ। ಚಾಹೆ ಕಿತನಿ ಭಿ ಪ್ರಾಕೃತಿಕ ಆಪದಾಯೇ ಆಯಂಗಿ, ಬಾಬಾ ಹೇಳ್ತಾರೆ ಎಷ್ಟೇ ಪ್ರಕಾರದ ಪ್ರಾಕೃತಿಕ ವಿಕೋಪಗಳು ಬರಲಿ, ಲೇಕಿನ್ ಯ ಅಶರೀರಿಪನ್ ಕಿ ಸ್ಟೇಜ್ आपको सहज न्यारा और बाप का प्यारा बना दे। ಆದ್ರೆ ಈ ಅಶರೀರಿತನದ ಸ್ಟೇಜ್ ಏನಿದೆಯೋ ನಿಮ್ಮನ್ನ ಬಹಳ ಸಹಜವಾಗಿ ಭಿನ್ನ ಮತ್ತೆ ತಂದೆಗೆ ಪ್ರಿಯರನ್ನಾಗಿ ಮಾಡಿಸುತ್ತೆ। इसीलिए बहुत काल शब्द को बाप दादा आज अंडरलाइन करा रहे हैं। ಆ ಕಾರಣದಿಂದ ಬಹಳ ಕಾಲದ ಈ ಶಬ್ದದ ಮೇಲೆ ಬಾಬಾ ಅಂಡರ್ಲೈನ್ ಮಾಡಿಸ್ತಾ ಇದ್ರೆ, ಅರ್ಥಾತ್ ಇಂಪಾರ್ಟೆಂಟ್ ಅನ್ನ ಹೇಳ್ತಾ ಇದ್ರೆ ಬಹಳ ಕಾಲದ ಅಭ್ಯಾಸ ಬಹಳ ಅವಶ್ಯಕತೆ ಇದೆ। क्या भी हो सारे दिन में साक्षीपन की स्टेज का, करावनहार की स्टेज का, अशरीरीपन की स्टेज का अनुभव बार बार करो। ಬಾಬಾ ಹೇಳ್ತಾರೆ ಇಡೀ ದಿನದಲ್ಲಿ ಏನೇ ಆಗ್ತಾ ಇರ್ಬೋದು ಆದ್ರೂ ಸಹ ಮಧ್ಯದಲ್ಲಿ ಸಾಕ್ಷಿತನದ ಸ್ಟೇಜ್ ನನ್ನ ಅಥವಾ ಆತ್ಮ ಕರಾವನಹಾರ್ ಮಾಡಿಸುವಂತಹ ಸ್ಟೇಜ್ ನನ್ನ, ಅಶರೀರಿತನದ ಸ್ಟೇಜ್ ನನ್ನ ಪದೇ ಪದೇ ಅನುಭವವನ್ನ ಮಾಡಿ ಅಂತ। ತಬ್ ಅಂತ್ ಮತ್ತೆ ಫರಿಷ್ತಾ ಸೋ ದೇವತಾ ನಿಶ್ಚಿತ್ ಹೇ, ಆವಾಗ ಅಂತಿಮದಲ್ಲಿ ಫರಿಷ್ಠೆಯಿಂದ ದೇವತಾ ಸ್ಟೇಜ್ ಏನಿದೆಯೋ ಅದು ನಿಮ್ದು ಫಿಕ್ಸ್ ಆಗಿರುತ್ತೆ, ನಿಶ್ಚಿತವಾಗಿರುತ್ತೆ। तो बाप समान बनना है तो बाप निराकार और फरिश्ता है। ತಂದೆ ಸಮಾನ ಆಗ್ಬೇಕು ಅಂದ್ರೆ ತಂದೆ ಹೇಗಿದ್ದಾರೆ, ನಿರಾಕಾರ ಆಗಿದ್ದಾರೆ, ಒಬ್ರು ಫರಿಷ್ಠೆ ಆಗಿದ್ದಾರೆ। तो ब्रह्मा बाप समान बनना अर्थात फरिश्ता स्टेज में रहना। तो ಬ್ರಹ್ಮ ತಂದೆ ಸಮಾನ ನೀವು ಆಗ್ಬೇಕು ಅಂದಾಗ ಬಾಬಾ ಹೇಳ್ತಾರೆ ಫರಿಶ್ತಾ ಸ್ಟೇಜ್ ನಲ್ಲಿ ಇರುವಂತ। तो जैसे फरिश्ता रूप साकार रूप में देखा, ಬಾಬಾ ಹೇಳ್ತಾರೆ ಹೇಗೆ ಬ್ರಹ್ಮ ತಂದೆದು ಫರಿಷ್ಠಾ ರೂಪ ಏನಿದೆಯೋ ಸಾಕಾರ ರೂಪದಲ್ಲಿ ನೀವು ನೋಡಿದ್ರಿ। बात सुनते, बात करते, कारोबार करते अनुभव किया कि जैसे बाप शरीर में होते हुए न्यारे। ಬಾಬಾ ಹೇಳ್ತಾರೆ ಸಾಕಾರ ರೂಪದಲ್ಲಿ ಮಾತಾಡ್ತಾ ಇದ್ರು ಸಹ ಬಾಬಾ ಹೇಳ್ತಾರೆ ನೋಡ್ತಾ ಇದ್ರು ವ್ಯವಹಾರ ಮಾಡ್ತಾ ಇದ್ರು ಬಾಬಾ ಹೇಳ್ತಾರೆ ನೀವೆಲ್ಲರೂ ಅನುಭವ ಮಾಡಿದ್ರಲ್ಲ ಹೇಗೆ ಬಾಬಾ ಶರೀರದಿಂದ ಭಿನ್ನವಾಗಿ ಕಾರ್ಯದಿಂದ ಭಿನ್ನವಾಗಿ ಅಶರೀರಿ ಸ್ತನದ ಸ್ಥಿತಿಯನ್ನ ಅನುಭವ ಮಾಡ್ತಾ ಮಾಡಿಸ್ತಾ ಇದ್ರು। यह तो थोड़ा समय हो सकता है लेकिन कार्य करते समय निकाल कर अशरीरी ಪವರ್ಫುಲ್ ಸ್ಟೇಜ್ ಕಾ ಅನುಭವ ಕರ್ತೆ ರಹೋ। ಇದು ಸ್ವಲ್ಪ ಸಮಯ ಆಗ್ಬೋದು ಆದ್ರೆ ಈಗ ಕಾರ್ಯ ಮಾಡ್ತಾ ಬಾಬಾ ಹೇಳ್ತಾರೆ ಸಮಯವನ್ನ ತೆಗೀರಿ, ಅಶರೀರಿ ಪವರ್ಫುಲ್ ಸ್ಟೇಜ್ ನ ಅನುಭವವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, अनुभव ಮಾಡ್ತಾ ಹೋಗಿ। तो आप सब फरिश्ते हो, बाप द्वारा इस ब्राह्मण जीवन का आधार ले संदेश देने के लिए साकार में कार्य कर रहे हैं। ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ಮೂಲತಃ ಫರಿಷ್ಠೆಗಳಾಗಿದ್ರಿ, ಆದ್ರೆ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಎಲ್ಲರಿಗೂ ಸಂದೇಶ ಕೊಡ್ಲಿಕ್ಕೋಸ್ಕರ ಈ ಸಾಕಾರದಲ್ಲಿ ಕಾರ್ಯರತರಾಗಿದ್ರಿ।
तो फरिश्ता अर्थात देह में रहते, देह से न्यारा, और यह एग्जांपल ಬ್ರಹ್ಮ ಬಾಪ್ ಕೋ ದೇಖ್. ಫರಿಷ್ಠ ಅಂದ್ರೇನೆ ಅರ್ಥ ಬಾಬಾ ಹೇಳ್ತಾರೆ, ದೇಹದಲ್ಲಿದ್ರೂ ಸಹ ದೇಹದಿಂದ ಭಿನ್ನ, ಅಲಿಪ್ತ. ಸೊ ಈ ಎಕ್ಸಾಂಪಲ್ ನನ್ನ, ಈ ಉದಾಹರಣೆನನ್ನ ಬ್ರಹ್ಮ ತಂದೆಯಲ್ಲಿ ನಾವು ನೋಡಿದೀವಲ್ವಾ, ಅಸಂಭವ ನೈ. ಅದರಿಂದ ಬಾಬಾ ಹೇಳಿದ್ರೆ ಈ ಮಾತು ಯಾವುದೇ ರೀತಿಯಲ್ಲಿ ಅಸಂಭವ ಇಲ್ಲ. ದೇಖಾ ಅನುಭವ ಕಿಯಾ ಹೇನ, ನೋಡಿದ್ರಿ, ಅನುಭವನೂ ಸಹ ಮಾಡಿದ್ರಲ್ವಾ. जो भी निमित्त है चाहे अभी ವಿಸ್ತಾರ ಜಾದ है, ಯಾರೇ ನಿಮಿತ್ತರಾಗಿರ್ಬೋದು, ಯಾಕಂದ್ರೆ ಈ ಸಮಯದಲ್ಲಿ ವಿಸ್ತಾರ ಜಾಸ್ತಿ ಇದೆ. ಲೇಕಿನ್ जितनी ब्रह्मा बाप की नई नॉलेज, नई जीवन, नई दुनिया बनाने की जिम्मेवारी थी, ಬಾಬಾ ಹೇಳ್ತಾರೆ. ಆದ್ರೂ ಹೇಗೆ ಬ್ರಹ್ಮ ತಂದೆದು ಹೊಸ ಜ್ಞಾನ, ಹೊಸ ಜೀವನ, ಹೊಸ ಪ್ರಪಂಚ ತಯಾರು ಮಾಡುವಂತಹ ಜವಾಬ್ದಾರಿ ಇತ್ತು, ಉತ್ನಿ ಅಭಿ ಕಿಸಿ ಭಿ ಭಿ ನಹಿ ಹೇನ. ಎಷ್ಟು ಬ್ರಹ್ಮ ಬಾಬನ್ ಜವಾಬ್ದಾರಿ ಇತ್ತು ಇದೆಲ್ಲವೂ ಸಹ, ಅಷ್ಟು ಈಗ ಯಾರ್ದು ಅಷ್ಟು ಇಲ್ಲ ಅಲ್ವಾ. तो सबका लक्ष्य है ब्रह्मा बाप समान बनना, ಅರ್ಥಾತ್ ಫರಿಷ್ಠ ಬನ್ನ. ಅದರಿಂದ ಎಲ್ಲರ ಲಕ್ಷ್ಯ ಇದೇ ಆಗಿದೆ, ಕಿ ಬ್ರಹ್ಮ ತಂದೆಯ ಸಮಾನ ಆಗುವಂಥದ್ದು, ಅರ್ಥಾತ್ ಫರಿಷ್ಠ ಆಗುವಂಥದ್ದು. तो शिव बाप समान बनना अर्थात निराकार स्थिति में स्थित होना. ಶಿವ ತಂದೆಯ ಸಮಾನ ಆಗುವಂಥದ್ದು ಅಂದ್ರೆ ಅರ್ಥ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗ. ಮುಷ್ಕಿಲ್ ಹೇ ಕ್ಯಾ? ಬಾಬಾ ಕೇಳ್ತಾ ಇದ್ರೆ ಇದೇನಾದ್ರೂ ಕಷ್ಟ ಇದೆಯಾ? ಬಾಪ್ ಔರ್ ದಾದಾ ಸೆ ಪ್ಯಾರ್ ಹೇನಾ. ಬಾಬಾ ಹೇಳ್ತಾರೆ ನಿಮಗೆ ತಂದೆ ಮತ್ತೆ ತಾತನ ಜೊತೆ ಪ್ರೀತಿ ಇದೆಯಲ್ವಾ. तो जिससे प्यार है उस जैसा बनना. जब संकल्प भी है बाप समान बनना ही है. ಬಾಬಾ ಹೇಳ್ತಾರೆ ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರ ಸಮಾನ ಆಗುವಂಥದ್ದು ಏನ್ ಕಷ್ಟ ಇದೆ? ಆಲ್ರೆಡಿ ನೀವು ಏನ್ ಸಂಕಲ್ಪ ಮಾಡಿದ್ರಿ ಈ ತಂದೆಯ ಸಮಾನ ಆಗ್ಬೇಕು ಅಂತ, तो कोई मुश्किल ही नहीं है ना. ಆ ಲೆಕ್ಕದಲ್ಲಿ ನೀವು ಸಂಕಲ್ಪ ಮಾಡಿದ ಮೇಲೆ ಯಾವುದು ಕಷ್ಟನೂ ಸಹ ಆಗಂಗಿಲ್ಲ ಅಲ್ವಾ. तो सिर्फ बार बार अटेंशन दे. ಬರೀ ಇಷ್ಟೇ ಮೇಲ್ ಏನು ಆ ಸ್ಥಿತಿನ ಪಡ್ಕೋಬೇಕಂದ್ರೆ ಪದೇ ಪದೇ ಮಧ್ಯ ಮಧ್ಯದಲ್ಲಿ ಅದರ ಮೇಲೆ ಗಮನ ಕೊಡಿ, ಅಟೆನ್ಷನ್ ಕೊಡಿ. साधारण जीवन नहीं, साधारण जीवन जीने वाले बहुत है. ನಿಮ್ಮ ಜೀವನ ಸಾಧಾರಣ ಜೀವನ ಇರಬಾರ್ದು, ಯಾಕಂದ್ರೆ ಸಾಧಾರಣ ಜೀವನ ಜೀವಿಸೋರು ಬಹಳಷ್ಟು ಜನ ಇದ್ದಾರೆ. ಬಡೆ ಬಡೆ ಕಾರ್ಯ ಕರ್ನೆ ವಾಲೆ ಬಹುತ್, ದೊಡ್ಡ ದೊಡ್ಡ ಕಾರ್ಯ ಮಾಡುವಂತವರು ಬಹಳ ಇದ್ದಾರೆ. ಲೇಕಿನ್ ಆಪ್ ಜೈಸಾ ಕಾರ್ಯ आप ब्राह्मण आत्माओं के सिवाय और कोई कर ही नहीं सकते. ಆದ್ರೆ ನಿಮ್ಮ ತರ ಕಾರ್ಯ ಬಾಬಾ ಹೇಳ್ತಾರೆ ತಾವು ಬ್ರಾಹ್ಮಣ ಆತ್ಮಗಳ ಮಿನಹ ಬೇರೆ ಯಾರನ್ನೂ ಸಹ ಇಂತಹ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯ. तो आज स्मृति दिवस पर बाप दादा समानता में ಸಮೀಪ. ಬಾಬಾ ಹೇಳ್ತಾರೆ ಇವತ್ತು ಸ್ಮೃತಿ ದಿವಸ ದಿನ ಬಾಬಾ ಏನ್ ಕೇಳ್ತಾ ಇದ್ದಾರೆ, ತಂದೆಯ ಸಮಾನತೆಯಲ್ಲಿ ಸಮೀಪದಲ್ಲಿ ಬನ್ನಿ. ಸಮೀಪಾವ್ ಸಮೀಪಾವ್ ಕ ವರದಾನ್ ದೇ ರಹೆ ಹೈ. ತಂದೆಯ ಸಮೀಪಕ್ಕೆ ಬನ್ನಿ ಅನ್ನುವಂತಹ ವರದಾನವನ್ನ ಇವತ್ತು ದಿನ ಬಾಬಾ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. तो सभी हद के किनारे, चाहे संकल्प रूप में, चाहे बोल रूप में, चाहे कर्म संबंध संपर्क रूप में, कोई भी हद का किनारा. ಬಾಬಾ ಹೇಳ್ತಾರೆ ಹದ್ದಿನ ದಡಗಳು ಯಾವ್ದಿರ್ಬೋದು, ಹದ್ದಿನ ದಡಗಳನ್ನ ನೀವು ಸಂಕಲ್ಪ ರೂಪದಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ಮಾತಿನ ರೂಪದಲ್ಲಿ, ಇಲ್ಲ ಕರ್ಮದ ರೂಪದಲ್ಲಿ, ಇಲ್ಲ ಸಂಬಂಧ ಸಂಪರ್ಕ ರೂಪದಲ್ಲಿ ಯಾವುದೇ ಹದ್ದಿನ ದಡಗಳನ್ನ ಬಾಬಾ ಹೇಳ್ತಾರೆ ಅಪ್ನೆ ಮನ್ ಕಿ ನೈಯಾ ಕೋ ಇನ್ ಹದ್ ಕೆ ಕಿನಾರೋಂ ಸೆ ಮುಕ್ತ ಕರ್ತು. ನಿಮ್ಮ ಮನಸ್ಸಿನ ದೋಣಿಯನ್ನ, ಮನಸ್ಸು ಅನ್ನುವಂಥ ದೋಣಿನನ್ನ ಈ ಹದ್ದಿನ ದಡಗಳಿಂದ ಮುಕ್ತ ಮಾಡಿ. ಅದು ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕ ಯಾವುದೇ ರೂಪದಲ್ಲಿ ಇರಲಿ ಅದರಿಂದ ಮುಕ್ತ ಮಾಡಿ. ಅಭಿ ಸೆ ಜೀವನ್ ಮೇ रहते मुक्त ऐसे जीवन मुक्ति का अलौकिक अनुभव ಬಹುತ್ ಕಾಲ ಸೇ ಕರ್. ಈಗ್ಲಿಂದನೂ ಸಹ ಜೀವನದಲ್ಲಿ ಇರ್ತಾ ಬಾಬಾ ಹೇಳ್ತಾರೆ ಮುಕ್ತ ಸ್ಥಿತಿನನ್ನ, ಅರ್ಥಾತ್ ಜೀವನ್ ಮುಕ್ತಿಯ ಅಲೌಕಿಕ ಅನುಭವವನ್ನ ಬಹಳ ಕಾಲದಿಂದ ಮಾಡಿ ಅಂತ. अच्छा, चारों ओर के बच्चों के पत्र बहुत मिले हैं और मधुबन वालों की क्रोध मुक्त की रिपोर्ट
ಸಮಾಚಾರ ಬಿ ಬಾಪ್ ದಾದಾ ಕೆ ಪಾಸ್ ಪಹುಂಚ. ನಾಲ್ಕಾರು ಕಡೆ ಮಕ್ಕಳ ಕಡೆಯಿಂದ ಪತ್ರಗಳು ಬಹಳಷ್ಟು ಸಿಕ್ಕಿದವೆ. ಮತ್ತೆ ಮಧುಬನ ನಿವಾಸಿಗಳ ಕ್ರೋಧಮುಕ್ತ ರಿಪೋರ್ಟ್ನು ಸಹ ಸಮಾಚಾರ ಬಾಬನ ಹತ್ರ ತಲುಪಿದೆ. तो बाप दादा हिम्मत पर खुश है और आगे के लिए सदा मुक्त रहने के लिए सहन शक्ति का ಕವಚ್ ಪೆಹನ್ನೆ ರಕ್ನ. ಬಾಬಾ ಹೇಳ್ತಾರೆ, ನೀವು ಇಟ್ಕೊಂಡಿರುವಂತಹ ಈ ಕ್ರೋಧ ಮುಕ್ತದಕ್ಕೆ ಬಾಬಾ ಹೇಳ್ತಾರೆ ಧೈರ್ಯ ಬಹಳಷ್ಟು. ಬಾಬಾ ನೀವು ಇಟ್ಕೊಂಡಿದ್ದ ಧೈರ್ಯಕ್ಕೆ ಬಹಳ ಖುಷಿ ಪಟ್ಟಿದ್ದಾರೆ. ಮುಂದಕ್ಕಿನ್ನೂ ಸಹ ಸದಾ ಮುಕ್ತರಾಗೇ ಇರಿ. ಅದಕ್ಕೋಸ್ಕರ ಸಹನ ಶಕ್ತಿಯ ಕವಚವನ್ನ ಧಾರಣೆ ಮಾಡಿಟ್ಕೊಳ್ಳಿ. तो कितना भी कोई ಪ್ರಯತ್ನ ಕರೆಗ ಲೇಕಿನ್ ಆಪ್ ಸದಾ ಸೇಫ್ ರಹೆ. ಯಾರು ಎಷ್ಟೇ ಪ್ರಯತ್ನ ಮಾಡ್ಬೋದು ಕೋಪ ಮಾಡಿಸ್ಲಿಕ್ಕೆ, ಆದ್ರೆ ನೀವು ಸದಾ ಸೇಫ್ ಆಗಿರ್ತೀರಿ. ಯಾಕಂದ್ರೆ ಏನ್ ಕವಚ? ಸಹನ ಶಕ್ತಿಯ ಕವಚವನ್ನ ಧಾರಣೆ ಮಾಡಿಕೊಂಡಿರೋದು. तो ऐसे सर्व दृढ़ संकल्पधारी सदा स्मृति स्वरूप आत्माओं को, ಈ ರೀತಿ ಸರ್ವ ದೃಢ ಸಂಕಲ್ಪಧಾರಿ ಸದಾ ಸ್ಮೃತಿ ಸ್ವರೂಪ ಆತ್ಮಗಳಕ್ಕೆ सदा सर्व सामर्थ्यों को समय पर कार्य में लाने वाले, ಸದಾ ಸರ್ವ ಸಾಮರ್ಥ್ಯಗಳನ್ನ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶೇಷ ಆತ್ಮಗಳಕ್ಕೆ ಸದಾ ಸರ್ವ ಆತ್ಮಾವುಂಕೆ ರೆಹಮ್ದಿಲ್ ಆತ್ಮಾವುಂಕು, ಸರ್ವ ಆತ್ಮಗಳ ಮೇಲೆ ದಯ ತೋರಿಸುವಂತಹ ಆತ್ಮಗಳಕ್ಕೆ सदा बाप दादा समान बनने के संकल्प को साकार में लाने वाले, ಈ ರೀತಿ ಸದಾ ತಂದೆ ಸಮಾನ ಆಗುವಂತಹ ಸಂಕಲ್ಪವನ್ನ ಸಾಕಾರದಲ್ಲಿ ತರುವಂತಹ ಆತ್ಮಗಳಿಗೆ ऐसे बहुत बहुत प्यारे और न्यारे बच्चों, ಇಲ್ಲಿ ಬಹಳ ಪ್ರಿಯ ಮತ್ತೆ ಭಿನ್ನವಾದಂತಹ ಮಕ್ಕಳಿಗೆ ತಂದೆಯ ಕಡೆಯಿಂದ ಬಾಬಾ ಹೇಳ್ತಾರೆ ನೆನಪು, ಪ್ರೀತಿ ಮತ್ತೆ ನಮಸ್ತೆ ನಮಸ್ತೆ